ನಾವೀಗ ಇನ್ನೊಂದು ಆಕ್ಟಿವಿಟಿಯನ್ನ ಮಾಡೋಣ. ಸರಿ, ಆ ಆಕ್ಟಿವಿಟಿ ನೇಮ್ ಬಂದ್ಬಿಟ್ಟು ಕಟ್ ಅಂತ ಹೇಳಿ, ಅಂದ್ರೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಆ ಪ್ರಶ್ನೆನ ಉತ್ತರ ಗೊತ್ತಿರೋರು ಕೈ ಎತ್ತಬೇಕು, ಮತ್ತೆ ಅದಕ್ಕೆ ಸರಿಯಾದ ಉತ್ತರವನ್ನು ನೀವು ಕೊಡ್ಬೇಕಾಗುತ್ತೆ. ಅರ್ಥ ಆಗಿದೆಯಾ? ಸರಿ, ಇದೇ ಪಾಠಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ನಾನೀಗ ಪ್ರಶ್ನೆಗಳನ್ನ ಕೇಳ್ತೀನಿ. ಉತ್ತರ ಗೊತ್ತಿರೋರು ಕೈ ಎತ್ತಬೇಕು, ಅವ್ರು ಮಾತ್ರ ಆನ್ಸರ್ ಅನ್ನ ಮಾಡಬೇಕು. ಮಾಸ್ ಆನ್ಸರ್ ಮಾಡುವಾಗಿಲ್ಲ. ಅರ್ಥ ಆಗಿದೆಯಾ? ಸರಿ, ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ನಾನೀಗ ಎರಡು ಅಕ್ಷರಗಳನ್ನ ಬರೀತೀನಿ ಇಲ್ಲಿ. ಒಂದು ಕ್ಯಾಪಿಟಲ್ ಲೆಟರ್ ಎ ಮತ್ತು ಇನ್ನೊಂದು ಸ್ಮಾಲ್ ಲೆಟರ್ ಎ. ಈ ಸಂಖ್ಯೆಗಳ ಪೈಕಿ ಯಾವ ಸಂಖ್ಯೆ ಚರಾಕ್ಷರ ಆಗಿದೆ? ಸರಿ ಹೇಳು. ಯಾವುದು? ಸ್ಮಾಲ್ ಲೆಟರ್ ಎ. ಹೌದಲ್ವಾ? ಕ್ಯಾಪಿಟಲ್ ಎ ಅದೇನಾಗಲ್ಲ, ಅದು ಚರಾಕ್ಷರ ಆಗೋದಿಲ್ಲ. ಹೌದಲ್ವಾ? ಎ ಇಂದ ಝೆಡ್ ವರೆಗೂ ನಮಗೆ ಸ್ಮಾಲ್ ಲೆಟರ್ಸ್ ಅಲ್ಲಿ ಏನ್ ಬರ್ತದೆ ಅದೆಲ್ಲ ಏನಾಗುತ್ತೆ? ಚರಾಕ್ಷರ ಆಗುತ್ತೆ. ಅರ್ಥ ಆಗಿದೆಯಾ? ಮೊದಲನೇ ಪ್ರಶ್ನೆ ಉತ್ತರ ಸರಿಯಾಗಿ ಕೊಟ್ಟಿದ್ದಾನೆ. ಸರಿ, ನೆಕ್ಸ್ಟ್ ಎರಡನೇ ಪ್ರಶ್ನೆ ಹೋಗೋಣ. ಎರಡನೇ ಪ್ರಶ್ನೆ ಬಂದ್ಬಿಟ್ಟು 6x ನಲ್ಲಿ x ನ ಸಹಗುಣಕ ಎಷ್ಟು? x ನ ಸಹಗುಣಕ ಎಷ್ಟು? ನೀನು ಹೇಳ. x ನ ಸಹಗುಣಕ 1. ಇದು ಉತ್ತರ ತಪ್ಪಾಗಿದೆ. ನೆಕ್ಸ್ಟ್ ಬೇರೆ ಕೈ ಎತ್ತಿ. ನೀನು ಹೇಳ. ಸರಿ, ನೆಕ್ಸ್ಟ್ ಹೇಳು. 6 ಏನಾಗುತ್ತೆ? 6 ಆಗುತ್ತೆ. 6 ಸರಿಯಾದ ಉತ್ತರ. ಅರ್ಥ ಆಗ್ತಿದೆಯಾ? ನೋಡಿ, ಸಹಗುಣಕ ಬೇಕು ಅಂತಂದ್ರೆ ಪಾಸ್ ಮಾಡ. ನೋಡಿ, 6 ಇಲ್ಲಿ ಸಹಗುಣಕ ಅಂತ ಬರುತ್ತೆ. ಸಹಗುಣಕ ಅಂದ್ರೆ ಏನಂತಂದ್ರೆ ಆ ಅಕ್ಷರವನ್ನ ಬಿಟ್ಟು ಮಿಕ್ಕಿದ ಅಂಶವನ್ನ ಹೇಳಬೇಕು. ಈಗ ನಾನು ಕೇಳಿದ ಪ್ರಶ್ನೆ ಏನಪ್ಪಾ ಅಂದ್ರೆ x ನ ಸಹಗುಣಕವನ್ನ ಕೇಳಿದೆ. x ನ ಸಹಗುಣಕವನ್ನ ಕೇಳಿದ್ರೆ x ಅನ್ನು ಬಿಟ್ಬಿಡಬೇಕು. ಉಳಿದ ಅಂಶಗಳು ಏನಾಗುತ್ತೆ? ಅದರ ಸಹಗುಣಕ ಆಗುತ್ತೆ. ಹೌದಲ್ವಾ? ಹಾಗಾದ್ರೆ x ನ ಸಹಗುಣಕವನ್ನ ಕೇಳಿದಾಗ x ಅನ್ನು ಬಿಟ್ರೆ ಯಾವ ಸಂಖ್ಯೆ ಉಳ್ಕೊಂತು? ಸರಿ, 6 ಏನಾಗುತ್ತೆ? x ನ ಸಹಗುಣಕ. ಅರ್ಥ ಆಗ್ತಿದೆಯಾ? ಸರಿ, ಇದು ಆನ್ಸರ್. ನೆಕ್ಸ್ಟ್ ಇದೇ ತರ ಇನ್ನೊಂದು ಕ್ವಶನ್ ಕೇಳ್ತೀವಿ. ಸರ್, ಇದೇ ಲೆಕ್ಕ ಸ್ವಲ್ಪ ಬದಲಾವಣೆ ಮಾಡ್ತೀನಿ ನಾನು. 6x ಆದ್ಮೇಲೆ ಇನ್ನೊಂದು ಚರಾಕ್ಷರವನ್ನ ಕೊಟ್ಕೊಳ್ತೇನೆ. ಎಷ್ಟಾಯ್ತು? 6xy. ಹೌದಲ್ವಾ? ಸರ್, ಈಗ ನೋಡಿ, ಈಗ x ನ ಸಹಗುಣಕ ಎಷ್ಟು? ಹೇಳ. ಆಯ್ತು, ನೆಕ್ಸ್ಟ್ ಹೇಳ. xy ಅಲ್ಲ. 6y ಸರಿಯಾದ ಉತ್ತರ. ಏನಾಗುತ್ತೆ ಆನ್ಸರ್? 6y. x ನ ಸಹಗುಣಕ ಕೇಳಿದ್ರೆ x ಅನ್ನು ಬಿಡಬೇಕಲ್ವಲ್ಲ? ಏನು ಬಂತು? ಇಲ್ಲಿ 6 ಉಳ್ಕೊಂಡಿದೆ, y ಉಳ್ಕೊಂಡಿದೆ. ಅದನ್ನ ಕೂಡಿಸಿ ಬಂದಾಗ 6y ಆಗುತ್ತಲ್ವಾ? 6y ಏನಾಗುತ್ತೆ? x ನ ಸಹಗುಣಕ ಆಗುತ್ತೆ. ಅರ್ಥ ಆಗ್ತಿದೆಯಾ? ಇನ್ನೊಂದು ನೋಡಿ, ಅದನ್ನ ಎಕ್ಸಾಂಪಲ್ ಚೇಂಜ್ ಮಾಡ್ತೀನಿ. ಸರಿ, y ನ ಸಹಗುಣಕ ಎಷ್ಟು ಹೇಳಿ? y ನ ಸಹಗುಣಕ ಎಷ್ಟು? ಎಷ್ಟಾಗುತ್ತೆ? ಈಗ ಅರ್ಥ ಆಗಿದೆಯಾ? y ನ ಸಹಗುಣಕ ಎಷ್ಟಾಗುತ್ತೆ? 6x ಆಗುತ್ತೆ. ಸರಿ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದರಲ್ಲೇ ಕೇಳ್ಕೊಳ್ತೀನಿ. x ನ ಸಹಗುಣಕ ಎಷ್ಟು? 6. ಈಗ ಎಷ್ಟಾಗುತ್ತೆ? ಇಲ್ಲಿ ನಾನು xy ಸಹಗುಣಕವನ್ನ ಕೇಳಿದಾಗ ನೀವು ಏನು ಮಾಡೋದು ಕೇಳಿ? xy ಮಾಡಬೇಕಲ್ವಾ? xy ನ ಸಹಗುಣಕವನ್ನ ಕೇಳಿದಾಗ x ನ ಬಿಡಬೇಕು, y ನ ಬಿಡಬೇಕು. ಯಾವುದು ಬಂತು? 6 ಮಾತ್ರ. ಹಾಗಾದ್ರೆ ಸಹಗುಣಕ ಎಷ್ಟಾಗುತ್ತೆ? 6. ಸರಿಯಾದ ಉತ್ತರ. ಹೌದಲ್ವಾ? ನೋಡಿ, ಈಗ ಸ್ವಲ್ಪ ಲೆಕ್ಕದ ಕಡೆ ಹೋಗೋಣ. ಸಿಂಪಲ್ ಆಗಿರೋ ಲೆಕ್ಕ ಕೇಳ್ತೀನಿ, ಅದಕ್ಕೆ ನೇರವಾಗಿ ಬಾಯಲ್ಲೇ ಲೆಕ್ಕ ಮಾಡಿ ಆನ್ಸರ್ ಹೇಳೋ ಪ್ರಶ್ನೆ ಅಲ್ವಾ? ಈಗ 2x 4 ಆದ್ರೆ 2x 4 ಆದ್ರೆ x ಬೆಲೆ ಎಷ್ಟಾಗುತ್ತೆ? ಹಾಗೆ ಮನಸ್ಸು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಆನ್ಸರ್ ಗೊತ್ತಿಲ್ಲ ಕೇಳಿ. ಎಷ್ಟು ಆನ್ಸರ್? 2 ಹೆಂಗ್ ಬರುತ್ತೆ? ಅಲ್ಲ, ಉತ್ತರ ಸರಿಗಿದೆ. 2 ಹೆಂಗ್ ಬರುತ್ತೆ ಅಂತ ಹೇಳ್ಬೇಕು ತಾನೆ? 2 ಹೆಂಗ್ ಬರುತ್ತೆ?
ಜೋರಾಗಿ ಹೇಳು ಸರ್ ನಾನು ಹೇಳು 2/1 2/1 ಅಂದ್ರೆ ಎಡೆ ಆಗುತ್ತಲ್ವಾ ಸರ್ ಆ ಎಡೆ ಹೆಂಗ್ ಬರುತ್ತೆ ಸರ್ x ಹಂಗೆ ಬರ್ಕೊಂಡು 4/2 ಅಂತ ಬರ್ಕೊಂಡು 2 1 2 4 ಹೌದಲ್ವಾ ಸರಿ ಇದಲ್ವಾ ನೋಡಿ ಇಲ್ಲಿ ಯಾವುದೇ ಒಂದು ಸಮೀಕರಣ ಕೊಟ್ಟು ಬಿಡಿಸಿ ಎಂದಾಗ ನೀವೇನ್ ಮಾಡ್ಕೋಬೇಕಾಗುತ್ತೆ ಆ ಚರಾಕ್ಷರವನ್ನ ಸಿಂಗಲಗೊಳಿಸ್ಕೋಬೇಕಾಗುತ್ತೆ ಹೌದಲ್ವಾ ಆ ಚರಾಕ್ಷರನ ಬಿಡಿಸ್ಕೋಬೇಕು ಅಂದ್ರೆ ಸಮೀಕರಣವನ್ನು ಬಿಡಿಸಿ ಅಂತಂದ್ರೆ ಆ ಸಮೀಕರಣದಲ್ಲಿರುವ ಚರಾಕ್ಷರದ ಬೆಲೆನ ಕಂಡುಹಿಡ್ಕೊಳ್ಬೇಕಾಗುತ್ತೆ ಸರಿ ಬೆಲೆ ಬೇಕು ಅಂದ್ರೆ ಆ ಅಕ್ಷರದ ಹಿಂದ್ಗಡೆ ಮತ್ತೆ ಬಲಗಡೆ ಅಕ್ಕಪಕ್ಕ ಯಾವುದೇ ಸಂಖ್ಯೆ ಇರಬಾರದು ಹೌದಲ್ವಾ ಸರಿ ದ್ವಿಪದ ಇದ್ದಾಗ ಬಲಗಡೆ ಹೋಗುತ್ತೆ ಚಿಹ್ನೆ ಚೇಂಜ್ ಆಗುತ್ತೆ ಈ ಏಕಪದ ಇದ್ದಾಗ ಏನಾಗುತ್ತೆ ಬೇರೆ ಕಡೆ ಹೋಗೋ ಅಂಶಗಳು ಏನಾಗುತ್ತೆ ಕೆಳಗಡೆ ಬಂದ್ಬಿಡುತ್ತೆ ಹೌದಲ್ವಾ ಈಗ ಇರೋದ್ರಲ್ಲಿ 2x ಬೆಲೆ ಎಷ್ಟು ನಿಮಗೆ ಬೇಕಾಗಿರೋದು x ಬೆಲೆ ಅಲ್ವಾ ಸರಿ x ಬೇಕು ಅಂದ್ರೆ 2 ಕೂಡ ಇರೋವಾಗಿಲ್ಲ ಇದನ್ನ ಬೇರೆ ಕಡೆ ಕಳಿಸ್ಬೇಕು ಬೇರೆ ಕಡೆ ಕಳಿಸಿದಾಗ ಎಲ್ಲಿಗೆ ಹೋಗುತ್ತೆ ಇಲ್ಲಿಂದ ಕೆಳಗಡೆ ಬಂದ್ಬಿಡುತ್ತೆ ಇಲ್ಲಿ ಮುಂಚೆ ನಿಮ್ಮ ಯಾವ ಸಂಖ್ಯೆ ಹೆಚ್ಚು ಈಗ ಈ 2 ಕೆಳಗಡೆ ಬಂತಲ್ವಾ ಈ ತರ ಬರ್ಕೊಳ್ಬೇಕಾಗುತ್ತೆ ಇದು ಡಿವೈಡೆಡ್ ಬೈ ಅಂತ ಕಳಿಸ್ಬೇಕಾಗುತ್ತೆ 2 ಅಂದ್ರೆ 2 ಹಾಗಾದ್ರೆ x ಬೆಲೆ ಎಷ್ಟು ಆಗುತ್ತೆ 2 ಅರ್ಥ ಆಗಿದೆಯಾ ಹಾಗಾದ್ರೆ ಈ ರೀತಿ ನಾವು ಸಮೀಕರಣವನ್ನು ಬಿಡಿಸಬೇಕು ಚರಾಕ್ಷರದ ಬೆಲೆನ ನೀವು ಏನ್ ಮಾಡ್ಕೋಬೇಕಾಗುತ್ತೆ ಕಂಡುಹಿಡ್ಕೊಳ್ಬೇಕಾಗುತ್ತೆ ಹೌದಲ್ವಾ ದ್ವಿಪದ ಇದ್ದಾಗ ಬಲಗಡೆ ಹೋಗುತ್ತೆ ಏಕಪದ ಇದ್ದಾಗ ಏನಾಗುತ್ತೆ ಹೌದಲ್ವಾ ಕೆಳಗಡೆ ಭಿನ್ನರಾಶಿ ರೂಪದಲ್ಲಿ ಬಂದ್ಬಿಟ್ಟು ನೀವು ಅದನ್ನ ಭಾಗಾಕಾರ ಮಾಡಬೇಕಾಗುತ್ತೆ ಹೋಗ್ಲಿಲ್ಲ ಅಂತಂದ್ರೆ ಹಾಗೆ ಇಡಬೇಕಾಗುತ್ತೆ ಈ ಯಾವ್ದೋ ಒಂದು ಸಂಖ್ಯೆ ಬರುತ್ತೆ ಹೋಗಲ್ಲ ಅಂದ್ರೆ ನೀವೇನ್ ಮಾಡ್ಬೇಕಾಗುತ್ತೆ ಹೇಳಿ ನಾನು ಇಲ್ಲಿ 2 ಕೊಟ್ಟಿಲ್ಲಪ್ಪ 3 ಕೊಟ್ಟಿದ್ದೀನಿ ಅಂತ ಹೇಳಿ ಸರ್ ಅದು ನಂಗೆ ಹೇಳ್ಬೇಕು ಬಗಲದ ಸಂಖ್ಯೆ ನಂಗೆ 3 ಏನಾಗಲ್ಲ 4 ಕ್ಯಾನ್ಸಲ್ ಆಗಲ್ಲವಾ ಅವಾಗ ನೀವು ಮಾಡ್ಕೋಬೇಕು x ಬೆಲೆ ಅಷ್ಟೇ ಆಗಿರುತ್ತೆ ಎಕ್ಸ್ಟ್ರಾ ಆಗುತ್ತೆ ಅರ್ಥ ಆಯ್ತಾ ಸರಿ ಈ ರೀತಿ ಲೆಕ್ಕ ಮಾಡಬೇಕಾಗುತ್ತೆ ಅರ್ಥ ಆಯ್ತಾ ಇದಿಷ್ಟು ಈ ಪಾಠದ ಆಕ್ಟಿವಿಟಿ ಆಗಿದೆ ಅರ್ಥ ಆಗ್ತಿದೆಯಾ ಸರಿ ಗೊತ್ತಾಗಿಲ್ಲ ಅಂತ ಕೇಳಿ ಅರ್ಥ ಆಗಿದೆಲ್ವಾ ವಿದ್ಯಾರ್ಥಿಗಳೇ ನಾವು ಇಂದಿನ ತರಗತಿಯಲ್ಲಿ 8ನೇ ತರಗತಿಯ 7ನೇ ಅಧ್ಯಾಯವಾದಂತಹ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಈ ಪಾಠದಲ್ಲಿ ಒಂದು ಚಟುವಟಿಕೆಯನ್ನು ನಾವು ಇಂದು ವಿವಿಧ ತರಗತಿಯಲ್ಲಿ ನಿರ್ವಹಿಸೋಣ ಸರ್ ಈಗ ಫಸ್ಟ್ ನಾನು ಈ ಪಾಠದ ಬಗ್ಗೆ ಹೇಳ್ಬಿಡ್ತೇನೆ ಏನಪ್ಪಾ ಅಂದ್ರೆ ಇಲ್ಲಿ ಹೆಡಿಂಗ್ ಹೇಳುತ್ತೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ಹೇಳಿ ಸರಿ ಹೆಸರೇ ಹೇಳ್ತಾರ ಒಂದು ಚರಾಕ್ಷರ ಅಂದ್ರೆ ಒಂದು ಚರಾಕ್ಷರ ಇರಬೇಕು ಅದರಲ್ಲಿ ರೇಖಾತ್ಮಕ ಅಂತಂದ್ರೆ ಆ ಚರಾಕ್ಷರಕ್ಕೆ ಘಾತ 1 ಇರಬೇಕು ಅಂತಹ ಸಮೀಕರಣಗಳನ್ನ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ಹೇಳಿ ಕರಿತೀವಿ ಹೌದಲ್ವಾ ಸರಿ ಎಕ್ಸಾಂಪಲ್ ಕೊಡೋದಾದ್ರೆ ಈಗ 3x + 5 ಒಂದು 6 ಅನ್ನೋ ಒಂದು ಸಮೀಕರಣ ಇದೆ 3x + 5 6 ಅನ್ನೋ ಒಂದು ಸಮೀಕರಣ ಇದೆ ಈ ಸಮೀಕರಣದಲ್ಲಿ ಇರುವ ಚರಾಕ್ಷರ ಯಾವುದಪ್ಪ ಅಂದ್ರೆ x ಚರಾಕ್ಷರ x ಆಗಿದೆ ಆ ಚರಾಕ್ಷರಕ್ಕೆ ಘಾತವನ್ನ ನೋಡೋದಾದ್ರೆ ಅದಕ್ಕೆ ಘಾತ ಏನೂ ಇಲ್ಲ ಸರ್ ಏನೂ ಇಲ್ಲ ಅಂದ್ರೆ ಅದಕ್ಕೆ ಘಾತ ಎಷ್ಟಿರುತ್ತೆ 1 ಇರುತ್ತೆ ಹೌದಲ್ವಾ ಹಾಗಾಗಿ ಈಗ ಈ ಸಮೀಕರಣದಲ್ಲಿ ಚರಾಕ್ಷರ ಒಂದೇ ಇದೆ x ಆಗಿದೆ ಅದಕ್ಕೆ ಘಾತನ ಕೂಡ ಎಷ್ಟಿದೆ ಒಂದೇ ಇದೆ ಹಾಗಾಗಿ ಇಂತಹ ಸಮೀಕರಣಗಳನ್ನ ಒಂದೇ ಒಂದು ಚರಾಕ್ಷರವಿರುವ ಅಥವಾ ಒಂದು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣ ಅಂತ ಹೇಳಿ ಕರಿತೀವಿ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ಹೇಳಿ ಹೌದಲ್ವಾ ಸರ್ ಈ ತರ ಇರುವ ಸಮೀಕರಣವನ್ನ ಬಿಡಿಸಿದಾಗ ಅಥವಾ ಬೆಲೆನ ಕಂಡುಹಿಡ್ಕೊಂಡಾಗ ನಮಗೆ ಚರಾಕ್ಷರಕ್ಕೆ ಒಂದೇ ಒಂದು ಬೆಲೆ ಮಾತ್ರ ಬರುತ್ತೆ ಯಾಕಂದ್ರೆ ಇದು ರೇಖಾತ್ಮಕ ಸಮೀಕರಣವನ್ನ ಬಿಡಿಸಿದಾಗ ನಮಗೆ ಬರುವ ಬೆಲೆಗಳ ಸಂಖ್ಯೆ ಎಷ್ಟು ಒಂದೇ x ಬೆಲೆ ನಮಗೆ ಎಷ್ಟು ಬರುತ್ತೆ ಒಂದೇ ಬರುತ್ತೆ ಹೌದಲ್ವಾ ಸರಿ x ಬೆಲೆ ಅದನ್ನ ಕಂಡುಹಿಡ್ಕೊಳ್ಳೋದು ಹೇಗೆ 3x ಈಗ 5 ಇಂದ ಆ ಕಡೆ ಹೋದಾಗ ಏನಾಗುತ್ತೆ ಹೇಳಿ ಮೈನಸ್ ಆಗುತ್ತೆ ಮುಂಚೆ ನಿಮ್ಮ ಯಾವ ಸಂಖ್ಯೆ ಇದೆ 6 ಇದೆ ಈಗ 5 ಆ ಕಡೆ ಹೋದ್ರೆ ಏನಾಗುತ್ತೆ 5 ಆಯ್ತು ಹೌದಲ್ವಾ ಸರಿ 3x 6 ಎಷ್ಟು ಈಗ 3x ಬೆಲೆ 1 ಆದ್ರೆ x ಬೆಲೆ ಎಷ್ಟಾಗುತ್ತೆ ಅಲ್ಲ 3x 1 ಎಷ್ಟಾಗುತ್ತೆ ಸರಿಯಾದ ಉತ್ತರ x ಬೆಲೆ ಎಷ್ಟಾಗುತ್ತೆ 1/3 ಅಂದ್ರೆ ಒಂದೇ ಒಂದು ಪರಿಹಾರ ಮಾತ್ರ ನೋಡಿ
ಒಂದೇ ಒಂದು ಪರಿಹಾರ ಮಾತ್ರ ಬರುತ್ತೆ ಹೌದಲ್ವಾ? ಸರಿ, ಅಂದ್ರೆ ಈ ರೇಖಾತ್ಮಕ ಸಮೀಕರಣ ನಡೆಸ ನಮಗೆ ಬರುವ ಪರಿಹಾರಗಳ ಸಂಖ್ಯೆ ಎಷ್ಟು? ಹೌದಲ್ವಾ? ಸರಿ, ಇಷ್ಟು ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ. ನೀವೇ ಮಾಡ್ಬೇಕು, ಇಲ್ಲಿ ಬಂದ್ಬಿಟ್ಟು ಆ ರೇಖಾತ್ಮಕ ಸಮೀಕರಣದ ಬಗ್ಗೆ ನೀವೇ ಮಾಡಬೇಕಾಗುತ್ತೆ, ವಿವರಣೆಯನ್ನ ಕೊಡಬೇಕಾಗುತ್ತೆ. ಪ್ಲಸ್ ಒಂದು ಎಕ್ಸಾಂಪಲ್ ಅನ್ನ ಬರ್ಬಿಟ್ಟು ನೀವು ಅದು ಯಾವ ಬೇಸಿಸ್ ಮೇಲೆ ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಆಗುತ್ತೆ ಅಂತ ನೀವೇ ಮಾಡಬೇಕಾಗುತ್ತೆ, ಎಕ್ಸ್ಪ್ಲೈನ್ ಮಾಡಿ ಹೋಗ್ಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಸರಿ, ಚಟುವಟಿಕೆಯನ್ನ ನಾವು ಪ್ರಾರಂಭವನ್ನು ಮಾಡೋಣ. ಅರ್ಥ ಆಗಿದ್ಯಾ? ನನ್ನ ಹೆಸರು ದೀಕ್ಷಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ಮಾಗನೂರು ಬಸಪ್ಪ ಹೈಸ್ಕೂಲ್ ಪ್ರೌಢಶಾಲೆ. ನನಗೆ ಬಂದಿರುವ ವಿಷಯ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಇದನ್ನು ರೇಖಾತ್ಮಕ ಸಮೀಕರಣ ಎನ್ನುವರು. ಇದರಲ್ಲಿ x ಇರುವುದರಿಂದ ಇದನ್ನು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಎಂದು ಕರೆಯುತ್ತೇವೆ. ಇದರ x ಮೇಲೆ 1 ಇದೆ, x ಘಾತ ಸೂಚಿ 1. ಇದನ್ನು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಎಂದು ಕರೆಯುತ್ತೇವೆ. ಇದನ್ನು ಸಹ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಎನ್ನುತ್ತೇವೆ, ಏಕೆಂದರೆ ಇದರಲ್ಲಿ ಒಂದೇ ಚರಾಕ್ಷರ ಇರುವುದು. ಒಂದೇ ಚರಾಕ್ಷರ ಎಂದರೆ ಒಂದೇ ಘಾತ ಸೂಚಿನೂ ಸಹ ಒಂದೇ ಆಗಿರುತ್ತೆ. ಘಾತ ಸೂಚಿ ಬೇರೆ ಇದ್ದರೆ ಅದನ್ನು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಎಂದು ಕರೆಯುವುದಿಲ್ಲ. ಅದಕ್ಕೆ ಇದು ಒಂದು ಇರುವುದರಿಂದ ಇದನ್ನು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಎಂದು ಕರೆಯುತ್ತೇವೆ. ಇನ್ನೊಂದು ಎಕ್ಸಾಂಪಲ್, ಯಾವುದೇ ಸಂಖ್ಯೆಯಾಗಲಿ ಒಂದು ಚರಾಕ್ಷರ ಇದ್ದರೆ ಅದನ್ನು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಎಂದು ಕರೆಯುತ್ತೇವೆ. 2 ಚರಾಕ್ಷರಗಳಿದ್ದರೆ ಅದನ್ನು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಎಂದು ಕರೆಯುವುದಿಲ್ಲ. ಇದನ್ನು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಎಂದು ಕರೆಯುತ್ತೇವೆ. ಇಲ್ಲಿ ಘಾತ ಸೂಚಿ 1 ಇರುತ್ತದೆ. ನನ್ನ ಹೆಸರು ಅಪೂರ್ವ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ಮಾಗನೂರು ಬಸಪ್ಪ ಪ್ರೌಢಶಾಲೆ. ನನಗೆ ಬಂದಿರುವ ವಿಷಯ ರೇಖಾತ್ಮಕ ಸಮೀಕರಣ. ಉದಾಹರಣೆ, ಇದರಲ್ಲಿ ಒಂದು ಚರಾಕ್ಷರ ಇರುವುದರಿಂದ ಇದನ್ನು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಎಂದು ಕರೆಯುತ್ತಾರೆ. ಏನಿಲ್ಲ ಅಂದ್ರೆ ಒಂದು ಘಾತ ಸೂಚಿ 1 ಇರುತ್ತದೆ. ಇದನ್ನು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಎಂದು ಕರೆಯುತ್ತಾರೆ. ಉದಾಹರಣೆ,
ಇದರಲ್ಲೂ ಸಹ ಒಂದು ಚರಾಕ್ಷರ ಇದ್ದೆ, ಏನಿಲ್ಲ ಅಂದ್ರೂ ಒಂದು ಘಾತ ಇರುತ್ತೆ. ಅದಕ್ಕೆ ಇದು ಒಂದು ಚರಾಕ್ಷರವುಳ್ಳ ಸಮೀಕರಣ ಎಂದು ಕರೆಯುತ್ತಾರೆ. ಧನ್ಯವಾದಗಳು. ನನ್ನ ಹೆಸರು ಭಾಗ್ಯಲಕ್ಷ್ಮಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ಮಾಗನೂರು ಬಸಪ್ಪ ಹೈಸ್ಕೂಲ್. ನಾನು ಇವಾಗ ಒಂದು ಚರಾಕ್ಷರ ರೇಖಾತ್ಮಕ ಸಮೀಕರಣವನ್ನು ಹೇಳುತ್ತೇನೆ. ಮತ್ತೆ ನಾಲ್ಕು ಬರ್ತೀನಿ. ಉದಾಹರಣೆ, x + 4 = 7. x ಅನ್ನೋದು ಚರಾಕ್ಷರ. ಒಂದು ಚರಾಕ್ಷರ ರೇಖಾತ್ಮಕ ಸಂಖ್ಯೆ ಅನ್ನುವರು ಸಮೀಕರಣ ಎನ್ನುವರು. x ಘಾತ ಸೂಚಿ 1. y - 5 = 4. ಇದನ್ನು ಚರಾಕ್ಷರ ಎನ್ನುವರು. ಚರಾಕ್ಷರ ಘಾತಸೂಚಿ 1. ಇದನ್ನು ಒಂದು ಚರಾಕ್ಷರ ರೇಖಾತ್ಮಕ ಸಮೀಕರಣ ಎನ್ನುವರು. ಧನ್ಯವಾದ. ನನ್ನ ಹೆಸರು ರೂಪಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ಮಾಗನೂರು ಬಸಪ್ಪ ಹೈಸ್ಕೂಲ್. ನನಗೆ ಎಕ್ಸಾಂಪಲ್, ಇದು ಒಂದು ಚರಾಕ್ಷರಿ. ಇದರಲ್ಲಿ ಏನೇನಿಲ್ಲ ಅಂದ್ರೂ ಒಂದಿರುತ್ತದೆ. ಅದಕ್ಕೆ ಇದನ್ನು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಎಂದು ಕರೆಯುತ್ತೇವೆ. ಇನ್ನೊಂದು ಇದರಲ್ಲೂ ಅಷ್ಟೇ ಒಂದಿರುತ್ತದೆ. ಇದನ್ನು ಕೂಡ ಒಂದು ರೇಖಾತ್ಮಕವುಳ್ಳ ಸಮೀಕರಣ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಎಂದು ಕರೆಯುತ್ತೇವೆ. ಧನ್ಯವಾದಗಳು. ನನ್ನ ಹೆಸರು ಕವನ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಎರಡು ಬದಿಯಲ್ಲಿ ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣ.
ಏನಪ್ಪಾ ಅಂದ್ರೆ ಎರಡೂ ಕಡೆ ಅಂದ್ರೆ ಎಡಗಡೆ ಬಲಗಡೆ ಒಂದೇ ಚರಾಕ್ಷರವಿರುವ ಸಮೀಕರಣವನ್ನು ಎರಡು ಬದಿಯಲ್ಲಿ ಇರುವ ಚರಾಕ್ಷರವಿರುವ ಸಮೀಕರಣ ಎನ್ನುವರು. ಎಕ್ಸಾಂಪಲ್, ಎರಡು ಕಡೆ ಚರಾಕ್ಷರ ಇದೆ x ಇದೆ. ಇದಕ್ಕೆ ಎರಡು ಬದಿಯಲ್ಲಿರುವ ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣ ಎನ್ನುವರು. ಇನ್ನೊಂದು ಎಕ್ಸಾಂಪಲ್, ಇದನ್ನು ಸಹ ಎರಡು ಕಡೆ ಚರಾಕ್ಷರವಿದೆ. ಇದಕ್ಕೆ ಎರಡು ಬದಿಯಲ್ಲಿ ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣ ಎನ್ನುವರು. ಧನ್ಯವಾದಗಳು. ನನ್ನ ಹೆಸರು ಲಕ್ಷ್ಮೀ. ನಾನು 8ನೇ ತರಗತಿ ವಿದ್ಯಾರ್ಥಿ. ನಮ್ಮ ಶಾಲೆ ಹೆಸರು ಶ್ರೀ ಮಾಗನೂರು ಬಸಪ್ಪ ಪ್ರೌಢ ಶಾಲೆ. ಎರಡು ಬದಿಯಲ್ಲಿ ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣ ಎಂದರೆ ಇಂದ ಬಲಗಡೆ ಇಂದ ಆ ಕಡೆ ಇದ್ದರೆ ಅದನ್ನ ಎರಡು ಬದಿಯಲ್ಲಿರುವ ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣ ಎನ್ನುವರು. Example. ಇದನ್ನು ಎರಡು ಬದಿಯಲ್ಲಿ ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣ ಎನ್ನುವರು. ಇಂದ ಈ ಕಡೆ ಚರಾಕ್ಷರವಿದೆ, ಇಂದ ಈ ಕಡೆ ಚರಾಕ್ಷರವಿದೆ. ಅದರಿಂದ ಎರಡು ಬದಿಯಲ್ಲಿರುವ ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣ ಎನ್ನುವರು. ಧನ್ಯವಾದ.